सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಬಂದೇ ಬಿಡ್ತು ವೀಕ್ಷಕರೇ. ನಮ್ಮ ಸನಾತನ ಧರ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಯುಗಾದಿ ನಮಗೆಲ್ಲರಿಗೂ ಹೊಸ ವರ್ಷ. ಯಾಕಂದ್ರೆ ಪ್ರಕೃತಿಯಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳಾಗತ್ತೆ. ಹಾಗೆ ಈ 2026ರ ಯುಗಾದಿ ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆಯ ಬದಲಾವಣೆಗಳನ್ನ ತರಲಿ ಅಂತೇಳಿ ಜಗನ್ಮಾತೆಯಲ್ಲಿ ಬೇಡ್ಕೊಳ್ತಾ ಈ 2026ರ ಯುಗಾದಿ ಫಲ ಹೇಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ಯುಗಾದಿ ಫಲ, ವರ್ಷ ಫಲ ಇದನ್ನೆಲ್ಲ ಯಾವುದರ ಆಧಾರದ ಮೇಲೆ, ಯಾವ ಗ್ರಹಗಳ ಆಧಾರದ ಮೇಲೆ ನಿರ್ಧಾರ ಮಾಡ್ಬೇಕಾಗತ್ತೆ ಅನ್ನೋದನ್ನ ಮೊದಲು ತಿಳಿಸ್ತೀನಿ. ನೋಡಿ, ಇವಾಗ ರವಿ ಆಗಿರಬಹುದು, ಶುಕ್ರ ಆಗಿರಬಹುದು, ಬುಧ ಆಗಿರಬಹುದು, ಕೆಲವು ತಿಂಗಳುಗಳ ಅಂದ್ರೆ ಕೆಲವು ದಿನಗಳು, ಕೆಲವು ತಿಂಗಳು ಈ ರೀತಿ ಇರ್ತಾರೆ ಒಂದು ರಾಶಿಯಲ್ಲಿ. ಆದ್ರೆ ಒಂದು ರಾಶಿಯಲ್ಲಿ ದೀರ್ಘಾವಧಿಯವರೆಗೆ ಇರುವಂತಹ ಗ್ರಹಗಳು ಅಂದ್ರೆ ರಾಹು, ಕೇತು ಮತ್ತು ಗುರು, ಶನಿ, ಈ 4 ಗ್ರಹಗಳ ಆಧಾರದ ಮೇಲೆ ವರ್ಷ ಫಲವಾಗಲಿ ಯುಗಾದಿ ಫಲವನ್ನಾಗಲಿ ನಿರ್ಧಾರ ಮಾಡ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಯುಗಾದಿಯ ನಂತರ ಬದಲಾಗ್ತಾ ಇರುವಂತಹ ಗ್ರಹ ಅಂದ್ರೆ ತನ್ನ ಮನೆಯನ್ನ ಬದಲಾಯಿಸಿಕೊಂಡು ಮುಂದಿನ ಮನೆಗೆ ಹೋಗ್ತಾ ಇರುವಂತಹ ಮೊದಲ ಗ್ರಹ ಬಂದು ಗುರು ಗ್ರಹ ಆಗ್ತಾನೆ. ಆದ್ರೆ ಶನಿ ಗ್ರಹ ಈ ಯುಗಾದಿಯಿಂದ 2027ರ ಯುಗಾದಿಯವರೆಗೂ ಮೀನರಾಶಿಯಲ್ಲೇ ಇರ್ತಾರೆ. ಆದ್ರೆ ರಾಹು ಗ್ರಹ ಡಿಸೆಂಬರ್ ಹೊತ್ತಿಗೆ ಕುಂಭರಾಶಿ ಬಿಟ್ಟು ಮಕರ ರಾಶಿಗೆ ಹೋಗ್ತಾರೆ. ಈ ವಿಚಾರದಲ್ಲಿ ಯಾವ ಯಾವ ಗ್ರಹಗಳು ಯಾವ ರೀತಿಯ ಫಲವನ್ನ ಕೊಡ್ತಾರೆ, ಯಾವ ಯಾವ ರಾಶಿಗೆ ಹೇಗೆ ಫಲವನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಜೊತೆಗೆ ಅಶುಭ ಫಲವನ್ನ ಪಡೆಯುವಂತಹ ರಾಶಿಯವರಿಗೆ ಒಂದಷ್ಟು ಪರಿಹಾರಗಳನ್ನು ಕೂಡ ಹೇಳ್ತೀನಿ. ಪರಿಹಾರಗಳು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕಡಿಮೆ ಮಾಡುತ್ತೆ. ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾರು ಎಷ್ಟು ಭಕ್ತಿಯಿಂದ ನಿಷ್ಠೆಯಿಂದ ಪರಿಹಾರಗಳನ್ನ ಮಾಡ್ತಾ ಹೋಗ್ತಾರೋ ಅವರಿಗೆ ಅಷ್ಟು ಸಮಸ್ಯೆಗಳು ಪರಿಹಾರ ಆಗತ್ತೆ. ಅಂದ್ರೆ ಕಂಪ್ಲೀಟ್ ಅವರ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು. ಬನ್ನಿ, ಹಾಗಿದ್ರೆ ದ್ವಾದಶ ರಾಶಿಗಳಿಗೆ ಈ 2026ರ ಯುಗಾದಿ ಫಲ ಹೇಗಿದೆ ಅಂತ ನೋಡೋಣ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮೀನರಾಶಿ, ಮೀನರಾಶಿಯವರಿಗೆ 2026ರ ಯುಗಾದಿ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಹೇಳೋದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಯಾಕಂದ್ರೆ ಮೀನರಾಶಿಯವರಿಗಂತೂ ಪ್ರಸ್ತುತ ಟೈಮ್ ತುಂಬಾ ಸಮಸ್ಯೆಯಿಂದ ಬಳಲುವಂತಹ ಟೈಮ್ ಆಗಿದೆ. ಅದರಲ್ಲೂ ಈ 2025ರ ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳುಗಳಲ್ಲಿ ತುಂಬಾ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು. ಬಟ್ ಏನ್ ಬದಲಾವಣೆ ಆಗುತ್ತೆ ಈ ಯುಗಾದಿ ನಂತರ ಅಂದ್ರೆ ನೋಡಿ, ಜೂನ್ 1ನೇ ತಾರೀಕಿಗೆ ಗುರು ಗ್ರಹ ಕರ್ಕಾಟಕ ರಾಶಿಗೆ ಹೋಗ್ತಾನೆ. ಪ್ರಸ್ತುತ ಗುರು ಎಲ್ಲಿದ್ದಾನೆ ಅಂದ್ರೆ ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಕೇಂದ್ರಾಧಿಪತಿಯಾಗಿ ಕೇಂದ್ರದಲ್ಲೇ ಇದ್ದು ಕೇಂದ್ರಾಧಿಪತ್ಯ ದೋಷದಿಂದ ಪೀಡಿತನಾಗಿರ್ತಕ್ಕಂತಹ ಗುರುಗ್ರಹ ನಿಮಗೆ ತೀರಾ ಶುಭ ಫಲನೂ ಅಲ್ಲ, ತೀರಾ ಅಶುಭ ಫಲನೂ ಕೊಡಲ್ಲ, ಒಂಥರ ತಟಸ್ಥವಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಈ ಮಧ್ಯದಲ್ಲಿ ನಿಮ್ಮ ರಾಶಿಯಲ್ಲೇ ಇರುವಂತಹ ಶನಿಗ್ರಹ 7.5ನ ಎಫೆಕ್ಟ್ ಮೂಲಕ ನಿಮ್ಗೆ ತುಂಬಾ ಕಷ್ಟಗಳನ್ನ ಕೊಡ್ತಾ ಇದ್ದಾನೆ. ಏನು ಚೇಂಜಸ್ ಆಗುತ್ತೆ ಅಂದ್ರೆ ಈ ಗುರು ಚೇಂಜ್ ಆಗೋದ್ರಿಂದ ತುಂಬಾ ಚೇಂಜಸ್ ಆಗುತ್ತೆ ನಿಮ್ ಬದುಕಿನಲ್ಲಿ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಗುರು ಕರ್ಕಾಟಕ ರಾಶಿಗೆ ಹೋಗ್ತಾನೆ. ಈ ಕರ್ಕಾಟಕ ರಾಶಿಯು ಗುರುವಿನ ಉಚ್ಚ ಕ್ಷೇತ್ರವಾಗಿದೆ. ಇಲ್ಲಿ ಗುರು ನಾರ್ಮಲ್ ಆಗಿ ಬೇರೆ ರಾಶಿಯಲ್ಲಿದ್ದಾಗ ಏನ್ ಫಲ ಕೊಡ್ತಾನೋ ಅದರ ಡಬಲ್ ಫಲವನ್ನ, ಶುಭ ಫಲವನ್ನ ಕರ್ಕಾಟಕ ರಾಶಿಯಲ್ಲಿ ಕೊಡ್ತಾನೆ. 5ನೇ ಮನೆಗೆ ಗುರು ಹೋಗ್ತಾ ಇರೋದ್ರಿಂದ ನಿಮ್ಗೆ ಗುರುಬಲ ಬರ್ತಾ ಇದೆ. ಈ ಜೂನ್ ಇಂದ ಗುರುಬಲ ಬರ್ತಿದ್ದಂಗೆ ಮೊದಲನೇದಾಗಿ ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳಾಗುತ್ತೆ. ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ನಿಮ್ಮ ಕಷ್ಟಗಳು ಕಡಿಮೆ ಆಗುತ್ತೆ. ಯಾಕಂದ್ರೆ ಶನಿ ಮೇಲೆ ಗುರು ದೃಷ್ಟಿ ಬೀಳುತ್ತಲ್ವಾ, ಶನಿಯ 7.5ನ ಎಫೆಕ್ಟ್ ಕಮ್ಮಿ ಆಗುತ್ತೆ. ಎಷ್ಟು ಪರ್ಸೆಂಟ್ ಕಮ್ಮಿ ಆಗುತ್ತೆ ಅಂದ್ರೆ ಒಂದು 75% 7.5ನ ಎಫೆಕ್ಟ್ ಅನ್ನ ಶನಿ ಕಮ್ಮಿ ಮಾಡ್ಬಿಡ್ತಾನೆ. ಯಾಕೆಂದ್ರೆ ಶನಿ ಇರೋದು ಗುರುವಿನ ಮನೆಯಲ್ಲೇ. ಶನಿ ಮೇಲೆ ಗುರುದೃಷ್ಟಿನೂ ಬಿದ್ದಾಗ ಅವನು ಗುರುವಿಗೆ ಗೌರವವನ್ನ ಸೂಚಿಸ್ತಾನೆ. ಹಾಗಾಗಿ ನಿಮ್ಮ ಮೇಲೆ ಶನಿಯ ಪ್ರಭಾವ ಕಡಿಮೆ ಆಗ್ಬಿಡುತ್ತೆ. ಯಾಕಂದ್ರೆ ಗುರು ನಿಮ್ಮ ರಾಶಿಯಾಧಿಪತಿ ಅಲ್ವಾ. ನೋಡು, ನನ್ನ ರಾಶಿ ಮೀನರಾಶಿ, ಆ ರಾಶಿಯವರಿಗೆ ನೀನು ಬಾಧೆಯನ್ನ ಕಮ್ಮಿ ಮಾಡು ಅಂತ ಹೇಳಿ ಗುರುನೇ ಶನಿನ ನೋಡ್ತಾನೆ. ಅವಾಗ ಆಟೋಮೆಟಿಕ್ ಆಗಿ ಶನಿಯ ಒಂದು ಅಶುಭ ಫಲ ಕಮ್ಮಿ ಆಗುತ್ತೆ, 7.5ನ ಎಫೆಕ್ಟ್ ಕಮ್ಮಿ ಆಗುತ್ತೆ.
ಯಾವ ಯಾವ ಕೆಲಸಗಳು ಅರ್ಧಕ್ಕೆ ನಿಂತೋಗಿತ್ತೋ ಅದು ಪರಿಪೂರ್ಣ ಆಗತ್ತೆ, ಯಾವ ಯಾವ ಕೆಲಸಗಳು ಪೆಂಡಿಂಗ್ ಆಗಿತ್ತೋ ಕಂಪ್ಲೀಟ್ ಆಗುತ್ತೆ, ಯಾವ ಕೆಲಸಗಳು ಆಗ್ತಾನೆ ಇಲ್ಲ ಸ್ಟಕ್ ಆಗೋಗ್ಬಿಟ್ಟಿರ್ತೀರ ಇದಾಗೋಲ್ಲ ಅನ್ಕೊಂಡಿರ್ತೀರಾ ಅಂತ ಕೆಲಸಗಳು ಆಗತ್ತೆ. ಕೆಲವು ಕೆಲಸಗಳನ್ನ ಮಾಡಿರ್ತೀರಾ ಅದರಿಂದ ಬರ್ಬೇಕಾದ ಹಣ ಬಂದಿರಲ್ಲ, ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿರ್ತೀರ ದುಡ್ಡು ಬರ್ತಾ ಇಲ್ಲ, ಯಾರಿಗೋ ದುಡ್ಡು ಕೊಟ್ಟಿದ್ರಿ ವಾಪಸ್ ಕೊಡ್ತಾ ಇಲ್ಲ, ಯಾವ್ದೋ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ರಿ ಆ ಹಣ ಬರ್ತಾ ಇಲ್ಲ. ಇದೆಲ್ಲಾ ರೀತಿಯ ಸಮಸ್ಯೆಗಳು ಸಾಲ್ವ್ ಆಗುತ್ತೆ, ನಿಮ್ಮ ಕೈಗೆ ಹಣ ಬಂದು ಸೇರುತ್ತೆ. ಗುರು ಅಂದ್ರೇನೆ ಧನಕ್ಕೆ ಕಾರಕ. ಹಾಗೆ ದೈವ ಬಲ ಹೆಚ್ಚಾಗತ್ತೆ. ಕಷ್ಟ ಅಂತ ಹೇಳಿ ಕೆಲವರು ಸಾಡೆ ಸಾತ್ ಟೈಮಲ್ಲಿ ಸಿಕ್ಕಾಪಟ್ಟೆ ದೇವಸ್ಥಾನಗಳಿಗೆ ಹೋಗೋದು, ಪೂಜೆ ಪುನಸ್ಕಾರಗಳು, ವ್ರತ ಅನುಷ್ಠಾನ ಎಲ್ಲ ಮಾಡ್ತಿರ್ತಾರೆ. ಏನ್ ಮಾಡಿದ್ರು ನಮ್ಗೆ ಒಳ್ಳೇದೇ ಆಗ್ತಾ ಇಲ್ವಲ್ಲ, ನೋಡಿ ಕರ್ಮ ಬಿಡ್ತಾ ಇರಲ್ಲ. ಆದ್ರೆ ಮಾಡಿದ ಪೂಜೆ ವ್ರತ ಅನುಷ್ಠಾನಗಳು ಎಲ್ಲೂ ಹೋಗಲ್ಲ, ಎಲ್ಲ ಒಟ್ಟಿಗೆ ನಿಮ್ಗೆ ಇವಾಗ ಫಲ ಕೊಡುತ್ತೆ ನೋಡಿ. ಗುರುದೃಷ್ಟಿ ಬಿತ್ತು ಅಂದ್ರೆ ಪುಣ್ಯದ ಫಲ ಸ್ಟಾರ್ಟ್. ಹಿಂದಿನ ಜನ್ಮದ ಪುಣ್ಯ ಆಗಿರ್ಬೋದು, ಈ ಜನ್ಮದ ಪುಣ್ಯ ಆಗಿರ್ಬಹುದು. ನೀವೇನು ಈವರೆಗೆ ಪೂಜೆ ಪುನಸ್ಕಾರ, ಅಯ್ಯೋ ಸಾಡೆ ಸಾತ್ ನಡೀತಿದೆ ಅಂದ್ಬಿಟ್ಟು ಎಷ್ಟೋ ಜನ ಇವಾಗ ನನ್ನ ವಿಡಿಯೋಗಳು ನೋಡೋರೆ ಪಾಪ ಎಳ್ಳು ದಾನ ಕೊಡ್ತಾ ಇರ್ತಾರೆ, ಶನಿ ಮಹಾತ್ಮನ ಒಂದು ಪೂಜೆಗಳನ್ನ ಮಾಡಿಸ್ತಾ ಇರ್ತಾರೆ, ಜಪಗಳನ್ನ ಮಾಡ್ತಿರ್ತಾರೆ, ಶಿವನ್ ದೇವಸ್ಥಾನಕ್ಕೆ ಹೋಗೋದು, ರುದ್ರಾಭಿಷೇಕ ಮಾಡಿಸೋದು, ಪ್ರದೋಷ ವ್ರತ ಮಾಡೋದು, ಸಂಕಷ್ಟಹರ ಚತುರ್ಥಿ, ಈ ತರ ಏನೇನೋ ಪೂಜೆಗಳನ್ನ ಮಾಡ್ಕೊಂಡು ಬಂದಿದ್ರು ಕೂಡ ಏನೂ ಒಳ್ಳೇದಾಗ್ತಲ್ಲ ಅನ್ನೋಂಥವ್ರಿಗೆ ನಿಮ್ ಎಲ್ಲಾ ಪೂಜೆ ಪುನಸ್ಕಾರಗಳ ಒಂದು ಫಲವನ್ನ ಈ ಜೂನ್ ನಂತರ ಗುರುಗ್ರಹ ಕೊಡ್ತಾ ಇದ್ದಾನೆ. ಎಲ್ಲಾ ರೀತಿಯಲ್ಲೂ ಅನುಕೂಲಗಳಾಗುತ್ತೆ ನಿಮ್ಗೆ. ಹಾಗೆ ನಿಮ್ಮ ರಾಶಿಯ ಮೇಲೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ಬದುಕಿನಲ್ಲಿ ಬಹುಮುಖ್ಯವಾದಂತಹ ಕೆಲಸಗಳು ಸಕ್ಸಸ್ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನೇನೆಲ್ಲ ಸಮಸ್ಯೆಗಳಿತ್ತೋ ಆ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಾಗೆ ಕೋರ್ಟ್ ಕೇಸ್ ವ್ಯಾಜ್ಯಗಳು ಈ ತರದ್ದೆಲ್ಲ ಕೇಸ್ಗಳು ನಡೀತಾ ಇದೆ, ಅರೆಸ್ಟ್ ಆಗ್ಬಿಡ್ತೀನಿ ಅನ್ನೋ ಭಯ, ಶಿಕ್ಷೆ ಅನುಭವಿಸ್ಬಿಡ್ತೀನಿ ಅನ್ನೋ ಭಯ, ದುಡ್ಡಿನ ಸಮಸ್ಯೆಗಳು ಸಿಕ್ಕಾಕೊಂಡ್ಬಿಟ್ಟಿರ್ತೀರಾ, ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರಾ, ಯಾರಿಗೋ ದುಡ್ಡು ಕೊಡ್ಬೇಕು ಅವ್ರ ಕಡೆಯಿಂದ ಭಯ ಆಗ್ತಾ ಇದೆ, ಈ ತರದ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತೀರಾ. ಅಂದ್ರೆ ನಿಮ್ಗೆ ಅಲ್ಲಿಂದ ಬಿಡುಗಡೆ ಕೊಡ್ತಾನೆ ಗುರುಗ್ರಹ. ಹಾಗೆ 9ನೇ ಮನೆಯನ್ನ ಗುರು ನೋಡ್ತಾ ಇರೋದ್ರಿಂದ ಈ ಜೂನ್ ನಂತರ ದೂರದ ಪ್ರಯಾಣ, ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಂಥದ್ದು. ಯಾಕಂದ್ರೆ 9ನೇ ಮನೆ ಕೂಡ ಜಲತತ್ವ ರಾಶಿ, ಗುರು ಇರೋದು ಜಲತತ್ವ ರಾಶಿ. ಏನ್ ಜಲತತ್ವ ರಾಶಿಯ ಮೇಲೆ ಗುರುದೃಷ್ಟಿ ಇರೋದ್ರಿಂದ ದೂರದ ದೇವಾಲಯಗಳು, ನದಿ ತೀರದ ದೇವಾಲಯಗಳಿಗೆ ಹೋಗುವಂಥದ್ದು, ಪೂಜೆಗಳನ್ನ ಮಾಡಿಸುವಂಥದ್ದು, ಧಾರ್ಮಿಕ ಕಾರ್ಯಗಳು ವಿಧಿ ವಿಧಾನಗಳನ್ನ ಮಾಡೋದ್ರಿಂದ ಮನಸ್ಸಿಗೆ ಸಂತೋಷ, ಮನೆಯಲ್ಲಿ ಶುಭ ಕಾರ್ಯಗಳಾಗತ್ತೆ. ಯಾರಿಗೆ ಮೀನರಾಶಿಯವರಿಗೆ ವಿವಾಹ ಆಗ್ತಾ ಇಲ್ಲ ಅಂಥವರಿಗೆ ವಿವಾಹ ಭಾಗ್ಯ ಕೂಡಿ ಬರಲಿದೆ. ಯಾರು ಮೀನರಾಶಿಯವರಿಗೆ ಸಂತಾನ ಆಗ್ತಾ ಇಲ್ಲ, ಸಂತಾನ ಲೇಟ್ ಆಗ್ತಿದೆ ಅನ್ನೋಂಥವ್ರಿಗೆ ಸಂತಾನದ ಭಾಗ್ಯವೂ ಕೂಡ ದೊರಕಲಿದೆ. ಮಕ್ಕಳಿಂದ ತುಂಬಾ ತೊಂದರೆ ಆಗ್ತಾ ಇದೆ, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅನ್ನೋಂಥವ್ರಿಗೆ ಮಕ್ಕಳ ಬದುಕಿನಲ್ಲಿ ಒಳ್ಳೆಯ ಬದಲಾವಣೆಗಳಾಗುತ್ತೆ. ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಪ್ರಾಬ್ಲಮ್ಗಳಾಗ್ತಾ ಇತ್ತು, ಶನಿ ನಿಮ್ಮ ರಾಶಿಗೆ ಬಂದ್ಮೇಲೆ ಓದೋದ್ರಲ್ಲಿ ಆಸಕ್ತಿ ಕಮ್ಮಿ ಆಗ್ಬಿಟ್ಟಿತ್ತು, ಸೋಮಾರಿತನ ಹೆಚ್ಚಾಗಿತ್ತು. ಆದ್ರೆ ಈ ಗುರುವಿನ ಬದಲಾವಣೆಯ ನಂತರ ನಿಮ್ಮಲ್ಲಿರ್ತಕ್ಕಂಥ ಸೋಮಾರಿತನ ನಿವಾರಣೆ ಆಗುತ್ತೆ, ಓದೋದ್ರಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನೀವು ಏನೇನೆಲ್ಲ ಅನುಕೂಲಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಇರುತ್ತೆ. ಕೆಲವರಿಗೆ ಇಂತಹ ವಿಶ್ವವಿದ್ಯಾಲಯದಲ್ಲೇ ಓದ್ಬೇಕು, ಕೆಲವರಿಗೆ ಫಾರಿನ್ ಅಲ್ಲೇ ಸೀಟ್ ಸಿಗ್ಬೇಕು, ಕೆಲವರಿಗೆ ಉನ್ನತ ವ್ಯಾಸಂಗ ಮಾಡ್ಬೇಕು ಅಂತೆಲ್ಲ ಕೆಲವೊಂದು ಆಸೆಗಳಿರುತ್ತಲ್ವಾ, ಅಂತಹ ಆಸೆಗಳನ್ನು ಕೂಡ ಗುರುಗ್ರಹ ಈಡೇರಿಸ್ತಾನೆ. ಪಂಚಮದಲ್ಲಿ ಸ್ಥಿತನಾದ ಗುರು ಲಾಭಸ್ಥಾನವನ್ನ ನೋಡೋದ್ರಿಂದ ಸ್ವಂತ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳನ್ನ ಮಾಡ್ತಕ್ಕಂಥವ್ರಿಗೆ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಖರ್ಚುಗಳು ಕಮ್ಮಿ ಆಗತ್ತೆ. ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದವರು ಸಾಲದಿಂದ ಮುಕ್ತರಾಗ್ತೀರಾ. ಮನೆ ತಗೋಬೇಕು, ವಾಹನ ತಗೋಬೇಕು ಅಥವಾ ನಿವೇಶನ ತಗೋಬೇಕು ಅನ್ನುವಂಥವ್ರಿಗೆ ಅಂತಹ ಅವಕಾಶಗಳು ಸಿಗುತ್ತೆ. ಬ್ಯಾಂಕ್ ಲೋನ್ಗೋಸ್ಕರ ತುಂಬಾ ಪ್ರಯತ್ನ ಮಾಡ್ತಿರೋರಿಗೆ ಲೋನ್ ಸ್ಯಾಂಕ್ಷನ್ ಆಗೋದ್ರ ಮೂಲಕ ನಿಮಗೆ ಅನುಕೂಲಗಳಾಗುತ್ತೆ. ಹಾಗೆ ಗುರುಗ್ರಹ ಅಕ್ಟೋಬರ್ 31ರವರೆಗೂ 5ನೇ ಮನೇಲಿ ಇರ್ತಾನೆ, ತುಂಬಾ ಶುಭ. ಎಲ್ಲಾ ಪ್ರಾಬ್ಲಮ್ ಇಂದ ಸಾಲ್ವ್ ಮಾಡ್ತಾನೆ ಅಂತ ಅನ್ಕೊಳ್ಳಿ, ತುಂಬಾ ಒಂದೇ ಮಾತಲ್ಲಿ ಹೇಳೋದಾದ್ರೆ. ಈ ಗುರು ಅಕ್ಟೋಬರ್ 31ಕ್ಕೆ ಸಿಂಹರಾಶಿಗೆ ಹೋಗ್ತಾನೆ, 3 ತಿಂಗಳು ಸಿಂಹರಾಶಿಯಲ್ಲಿ ಇರ್ತಾನೆ. ಎಲ್ಲಿವರೆಗೂ? ಜನವರಿ 26ನೇ ತಾರೀಕುವರೆಗೂ, ಅಂದ್ರೆ 2027 ಜನವರಿ 26ರವರೆಗೂ ಸಿಂಹರಾಶಿಯಲ್ಲಿ ಇರ್ತಾನೆ. ಆ 3 ತಿಂಗಳು ಮಾತ್ರ ನಿಮ್ಗೆ ವಿಪರೀತ ಖರ್ಚುಗಳು ಬಂದ್ಬಿಡುತ್ತೆ, ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆಗಳಾಗತ್ತೆ, ಮತ್ತೆ ತುಂಬಾ ಖರ್ಚುಗಳಾಗತ್ತೆ. ಈ 2 ಅಶುಭ ಫಲಗಳು ಬರುತ್ತೆ ಆ ಟೈಮಲ್ಲಿ. ತುಂಬಾ ಸಮಾಧಾನವಾಗಿ ಆ ಸಮಯವನ್ನ ನೀವು ದಾಟಬೇಕು. ಕೆಲಸದಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ, ಬಿಡು ನಾ ಕೆಲಸ ಚೇಂಜ್ ಮಾಡ್ಬಿಡ್ತೀನಿ ಅಂತೆಲ್ಲ ಮಾಡಕ್ ಹೋಗ್ಬೇಡಿ. ಪ್ರಾಬ್ಲಮ್ ಸಾಲ್ವ್ ಆಗತ್ತೆ, ವೆಯ್ಟ್ ಮಾಡಿ ಒಂದ್ 2-3 ತಿಂಗಳು. ಆಮೇಲೆ
ಹಣಕಾಸಿನ ವಿಷಯದಲ್ಲೂ ಅಷ್ಟೇ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ಉಳಿತಾಯ ಮಾಡ್ಕೊಳ್ಳಿ. ವೇಸ್ಟ್ ಖರ್ಚು ಮಾಡೋದು, ತುಂಬಾ ಸುಮ್ನೆ ಶಾಪಿಂಗ್ ಹೋಗೋದು, ಇದನ್ನೆಲ್ಲ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ ಆ 3 ತಿಂಗಳು. ತಿರ್ಗಾ 2027 ಜನವರಿ 26ನೇ ತಾರೀಕಿಗೆ ವಾಪಸ್ಸು ಕರ್ಕಾಟಕ ರಾಶಿಗೆ ಗುರು ಬರ್ತಾನೆ. ಅಲ್ಲಿ ಮತ್ತೆ ನಿಮ್ಗೆ ಒಳ್ಳೆ ಫಲವನ್ನ ಕೊಡೋದಕ್ಕೆ ಶುರು ಮಾಡ್ತಾನೆ. ಎಷ್ಟು ಶುಭ ಅಂದ್ರೆ ಒಂಥರ ರಿಲ್ಯಾಕ್ಸ್ ಆಗ್ಬಿಡ್ತೀರಾ ಮೀನರಾಶಿಯವರು. ಎಲ್ಲಾ ತರದಲ್ಲೂ ಕನ್ಫ್ಯೂಷನ್ ಇತ್ತು, ಗೊಂದಲಗಳಿತ್ತು, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮನೆ, ಆಸ್ತಿ, ಭೂಮಿ, ವಾಹನ, ಉದ್ಯೋಗ ಎಲ್ಲಾ ವಿಷಯದಲ್ಲೂ ಅನುಕೂಲಗಳಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಸಿಗುತ್ತೆ. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಭಯ, ಆತಂಕ ಇದೆಲ್ಲವೂ ದೂರವಾಗುತ್ತೆ. ಹಾಗೆ ಈ ವರ್ಷದಲ್ಲಿ ಸ್ಥಾನ ಬದಲಾವಣೆ ಮಾಡ್ತಾ ಇರುವಂತಹ ಮತ್ತೊಂದು ಗ್ರಹ ಅಂದ್ರೆ ರಾಹು ಗ್ರಹ. ಪ್ರಸ್ತುತ 12ನೇ ಮನೇಲಿದ್ದಾನೆ. ಈ ನೋಡಿ 7.5 ಒಂದ್ ಕಡೆ, ಗುರುಬಲ ಬೇರೆ ಇಲ್ಲ ಇನ್ನೊಂದ್ ಕಡೆ. ಈ ಹಿಂದ್ಗಡೆನೆ ರಾಹು. ಮುಂದೆ ಏನೋ ಪ್ರಯತ್ನ ಮಾಡಕ್ ಹೋದ್ರೆ ಹಿಂದ್ಗಡೆಯಿಂದ ಎಳಿತಾ ಇರ್ತಾನ ನಮ್ಮನ್ನ. ಖರ್ಚು ವಿಪರೀತವಾಗಿ ಈ ತರದ್ದೆಲ್ಲ ಪ್ರಾಬ್ಲಮ್ ಇತ್ತು. ಬಟ್ ಡಿಸೆಂಬರ್ 26ನೇ ತಾರೀಕಿಗೆ ರಾಹು ಮಕರ ರಾಶಿ ಪ್ರವೇಶ ಮಾಡ್ತಾನೆ. 11ನೇ ಮನೆಯ ರಾಹು ಸಿಕ್ಕಾಪಟ್ಟೆ ಶುಭ. ಯಾವುದೋ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತೀರಾ, ಏನೋ ಒಂದು ಸಣ್ಣ ಮಟ್ಟದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಾ, ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಡಬಲ್ ನಿಮ್ಗೆ ಅದರಿಂದ ಅನುಕೂಲ ಆಗ್ಬಿಡುತ್ತೆ. ಸ್ವಂತ ಬಿಸ್ನೆಸ್ ಮಾಡ್ತಾ ಇರೋರಿಗೆ, ಯಾವುದೇ ಬಿಸ್ನೆಸ್, ನೀವು ಸಣ್ಣ ಅಂಗಡಿ ಇಟ್ಕೊಂಡಿರಿ, ದೊಡ್ಡ ಕಂಪ್ನಿ ನಡೆಸ್ತಾ ಇರಿ, ಅಥವಾ ಸಿನಿಮಾ ಫೀಲ್ಡ್ ಅಲ್ಲಿ ಇರಿ, ಪ್ರೊಡ್ಯೂಸರ್ ಆಗಿರಿ, ಸಿನಿಮಾಗೆ ಇನ್ವೆಸ್ಟ್ ಮಾಡ್ತೀರಾ ಅನ್ಕೊಳ್ಳಿ, ಅಥವಾ ಇನ್ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಗೆ ಒಂದಿಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ತೀರಾ, ಸರ್ಕಾರದ ಕಂಪ್ನಿಗೆ ಒಂದಿಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ತೀರಾ, ಏನೇ ಒಂದು ವಿಚಾರ ತಗೊಳ್ಳಿ, ನೀವು ಯಾವುದಕ್ಕೆ ದುಡ್ಡು ಹಾಕಿರ್ತೀರ ಅದರಿಂದ ನಿಮ್ಗೆ ಡಬಲ್ ದುಡ್ಡು ಬರುತ್ತೆ. ಹಂಗಂತ ಈ ಜೂಜು, ಲಾಟ್ರಿ ಇವುಗಳ ಕಡೆ ಗಮನ ಕೊಡ್ಬೇಡಿ. ಅದು ನಿಮಗ್ ಬೇಡ. ಅದರಿಂದ ಬಂದ್ರು ಅದು ವಾಪಸ್ ಹೋಗೇ ಹೋಗುತ್ತೆ. ಹಾಗಾಗಿ ಆ ತರದ್ ಬೇಡ. ತುಂಬಾ ಹಾನೆಸ್ಟ್ ಆಗಿ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಾ ಇರೋರು ನೀವು ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ತುಂಬಾ ಅಭಿವೃದ್ಧಿ ಇದೆ. ಡಿಸೆಂಬರ್ ನಂತರ ಅಂತೂ ನಿಮ್ದು ಒಂಥರ ತುಂಬಾ ಒಳ್ಳೆ ಟೈಮ್. 7.5 ನಡೀತಿದ್ಯಾ ನನಗೆ ಅನ್ನೋಷ್ಟ್ರ ಮಟ್ಟಿಗೆ ನಿಮ್ಗೆ ಒಳ್ಳೆ ಕಾಲ ಬರುತ್ತೆ. ಯಾಕಂದ್ರೆ ಇಲ್ಲಿ 7.5ನ ಎಫೆಕ್ಟ್ ಕಮ್ಮಿ ಆಗ್ಬಿಡುತ್ತೆ ಗುರು ದೃಷ್ಟಿ ಬೀಳೋದ್ರಿಂದ. ರಾಹು ಲಾಭದಲ್ಲಿ, ಗುರು ಪಂಚಮದಲ್ಲಿ, ಎಲ್ಲಾ ತರದಲ್ಲೂ ಅನುಕೂಲಗಳಾಗತ್ತೆ. ಹಾಗೆ ಈ ವರ್ಷದ ಜೂನ್ ನಂತರ ಯಾರ್ಯಾರಿಗೆ ಕುಟುಂಬದಲ್ಲಿ ಮನಸ್ತಾಪಗಳಿತ್ತು, ಸಮಸ್ಯೆಗಳಿತ್ತು, ಜಗಳಗಳಿತ್ತು, ಆ ಮನಸ್ತಾಪಗಳು ದೂರವಾಗುತ್ತೆ. ಹಾಗೆ ದೂರವಾಗಿದ್ದಂತಹ ಮಿತ್ರರು ಮತ್ತೆ ನಿಮ್ಮ ಜೀವನಕ್ಕೆ ಬರ್ತಾರೆ. ಹಾಗೆ ವೈವಾಹಿಕ ಜೀವನದಲ್ಲಿ ಯಾರ್ಯಾರಿಗೆ ಸಮಸ್ಯೆ ಇತ್ತು ಅಂಥವರಿಗೆ ಆ ವೈವಾಹಿಕ ಜೀವನದಲ್ಲಿದ್ದಂತಹ ಸಮಸ್ಯೆಗಳು ದೂರವಾಗುತ್ತೆ. ನೆಮ್ಮದಿ, ಶಾಂತಿ ಸಿಗುತ್ತೆ. ಯಾಕಂದ್ರೆ ಯಾವಾಗ ನಿಮ್ ರಾಶಿಗೆ ಶನಿ ಬಂದ, ನೆಮ್ಮದಿ ಶಾಂತಿನೇ ಕಿತ್ಕೊಂಡ್ಬಿಟ್ಟ. ಕೆಲಸದಲ್ಲಿ ತೊಂದರೆಗಳು ಇದೆಲ್ಲ ಆಯ್ತು. ಆದ್ರೆ ಶನಿ ಮೇಲೆ ಗುರು ದೃಷ್ಟಿ ಶನಿಯ ಅಶುಭ ಫಲವನ್ನ ತಗ್ಗಿಸುವುದರ ಜೊತೆಗೆ ಗುರುವಿನ ಶುಭ ಫಲ, ಹಾಗೆ ಡಿಸೆಂಬರ್ ನಂತರ ರಾಹುವಿನ ಶುಭ ಫಲದಿಂದಾಗಿ ಎಲ್ಲಾ ಸಮಸ್ಯೆಗಳಿಂದ ಹೊರಗಡೆ ಬರ್ತಿರಂತ. ತಂದೆ ವಿಷಯದಲ್ಲಿ ಪಿತೃಸ್ಥಾನಕ್ಕೆ ಗುರು ದೃಷ್ಟಿ ಇರೋದ್ರಿಂದ ತಂದೆ ವಿಚಾರದಲ್ಲಿ ಇದ್ದಂತಹ ಬೇಸರಗಳು ನಿವಾರಣೆ ಆಗುತ್ತೆ. ತಂದೆಯಿಂದ ಏನೋ ಸ್ವಲ್ಪ ಸಮಸ್ಯೆ ಆಗ್ತಿದೆ, ಅಥವಾ ತಂದೆ ಆರೋಗ್ಯದಲ್ಲಿ ಏನೋ ತೊಂದರೆಗಳಾಗ್ತಾ ಇದೆ ತುಂಬಾ ದಿನಗಳಿಂದ, ಅದೆಲ್ಲ ಸಾಲ್ವ್ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿಯ ವಿಚಾರದ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಮೂಲೆಯಿಂದ ದುಡ್ಡು ಬರ್ತಾ ಇರುತ್ತೆ. ಹಾಗಾಗಿ ಎಷ್ಟೋ ಸಮಾಧಾನ. ಯಾಕೆಂದ್ರೆ ಫೈನಾನ್ಷಿಯಲಿ ತುಂಬಾ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಕೆಲವರು ಮೀನರಾಶಿಯವರು. ಏನ್ ದುಡಿದ್ರು, ಎಷ್ಟು ದುಡಿದ್ರು ದುಡ್ಡು ಬರ್ತಿಲ್ವಲ್ಲಪ್ಪ ಅನ್ನೋ ತರ. ವಿದ್ಯಾರ್ಥಿಗಳಿಗಂತೂ ತುಂಬಾ ಚೆನ್ನಾಗಿದೆ. ದೊಡ್ಡ ದೊಡ್ಡ ಒಂದು ವಿದ್ಯಾಭ್ಯಾಸವನ್ನ ಮಾಡ್ತಾ ಇರೋರು, ಉನ್ನತ ವ್ಯಾಸಂಗವನ್ನ ಮಾಡ್ತಾ ಇರೋರು, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರೋರು, ಸರ್ಕಾರದ ಕೆಲಸವನ್ನ ಪಡ್ಕೋಬೇಕು ಅಂತೇಳಿ ತುಂಬಾ ಪ್ರಯತ್ನ ಪಟ್ಟು ಓದ್ತಾ ಇರೋಂಥವ್ರಿಗೆ ಈ 2026 ಯುಗಾದಿಯ ನಂತರ ತುಂಬಾ ಶುಭವಾದ ಸಮಯಗಳು ಬರುತ್ತೆ ಅಂತ ಹೇಳ್ಬೋದು. ಎಜುಕೇಶನ್ಗೆಲ್ಲ ತುಂಬಾ ಒಳ್ಳೇದ್ ಮಾಡ್ತಾ ಇದ್ದಾನೆ. ಹಾಗಾಗಿ ಮೀನರಾಶಿಯವ್ರಿಗೆ ಏನ್ ಹೇಳ್ಬೋದು ಅಂದ್ರೆ ಈ 2026 ಯುಗಾದಿ ನಿಜವಾಗ್ಲೂ ನಿಮ್ಗೆ ಯುಗಾದಿನೇ. ಹೇಗೆ ಯುಗಾದಿಯಲ್ಲಿ ಪ್ರಕೃತಿಯಲ್ಲಿ ಒಳ್ಳೊಳ್ಳೆ ಬದಲಾವಣೆಗಳಾಗುತ್ತಲ್ವಾ, ಹಾಗೆ ನಿಮ್ ಜೀವನದಲ್ಲಿ ತುಂಬಾ ಒಳ್ಳೊಳ್ಳೆ ಬದಲಾವಣೆಗಳಾಗತ್ತೆ. ಕಷ್ಟದಿಂದ ಹೊರಗಡೆ ಬರುವಂತ ಸಮಯ. ಈಗಿರುವಂತಹ ಸ್ಥಾನದಿಂದ ಇನ್ನಷ್ಟು ಮೇಲ್ಮಟ್ಟಕ್ಕೆ ಅಭಿವೃದ್ಧಿಯನ್ನ ಪಡೆಯುವಂತಹ ಸಮಯ. ನಿಮ್ಮ ಕನಸುಗಳನ್ನ, ಆಸೆಗಳನ್ನ ಈಡೇರಿಸಿಕೊಳ್ಳುವಂತಹ ಸಮಯ. ಶನಿಯ ಪ್ರಭಾವ ಕೂಡ ಕಡಿಮೆ ಆಗುತ್ತೆ. ಆದ್ರೆ ಶನಿಗೆ ಸ್ವಲ್ಪ ಪರಿಹಾರವನ್ನ ಮಾಡ್ಕೊಳ್ಳಿ. ಹಾಗೆ ರಾಹು ಡಿಸೆಂಬರ್ ವರೆಗೂ 12ನೇ ಮನೇಲಿ ಇದ್ದೇ ಇರ್ತಾನಲ್ವಾ, ಹಾಗಾಗಿ ಅಲ್ಲಿವರೆಗೂ ರಾಹುಗೂ ಪರಿಹಾರ ಮಾಡ್ಕೋಬೇಕಾಗುತ್ತೆ. ನೀವೇನ್ ಮಾಡ್ಬೇಕು ಅಂದ್ರೆ ಸಿಂಪಲ್, ಪ್ರತಿ ಶನಿವಾರ ಎಳ್ಳು, ಉದ್ದಿನ ಬೇಳೆ, ಹುರುಳಿಕಾಳು ಈ 3 ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಹಾಗೆ ಶಿವ ಅಷ್ಟೋತ್ತರ, ದುರ್ಗಾ ಅಷ್ಟೋತ್ತರ, ಗಣಪತಿ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಡಿ ಅಷ್ಟೇ. ಈ ಒಂದು ಚಿಕ್ಕ ಪರಿಹಾರವನ್ನ
ಪರಿಹಾರ ಚಿಕ್ಕದೆ ಆದ್ರೆ ನಿರಂತರತೆ ಇರಬೇಕು. ರೆಗ್ಯುಲರ್ ಆಗಿ ನೀವು ಮಾಡ್ತಾ ಹೋದ್ರೆ ರಾಹು ಮತ್ತು ಕೇತುವಿನ ಅಶುಭ ಫಲಗಳು ಕಮ್ಮಿ ಆಗುತ್ತೆ. ಡಿಸೆಂಬರ್ ನಂತರ ಅದೇ ರಾಹು ನಿಮ್ಗೆ ತುಂಬಾ ಶುಭ ಫಲ ಕೂಡ ಕೊಡೋಕ್ ಶುರು ಮಾಡ್ತಾನೆ. ಹಾಗೆ ಶನಿಯ ಅಶುಭ ಫಲಗಳು ಏನೊಂದು 25-30% ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಎಲ್ಲಾ ವಿಷಯದಲ್ಲೂ ಕೂಡ ತುಂಬಾ ಒಳ್ಳೇದಾಗತ್ತೆ ಅಂತಾನೆ ಹೇಳ್ಬೋದು. ಪರಿಹಾರನ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.